ನಮಸ್ಕಾರ, NRTV ಕನ್ನಡ ಯೂಟ್ಯೂಬ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಬಗ್ಗೋಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನದಲ್ಲಿ ತೆರವುಗೊಂಡ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಅದೇ ಸದಸ್ಯರಾದಂತಹ ಚಂದ್ರನ್ ಅವರು ಅವಿರೋಧ ಆಯ್ಕೆಯಾಗುವುದರ ಮೂಲಕವಾಗಿ ಒಂದು ಜಯಶಾಲಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ, ಆ ಬಗ್ಗೋಲಿ ಗ್ರಾಮ ಪಂಚಾಯಿತಿ ಸುಮಾರು ವರ್ಷಗಳಿಂದ ಒಂದು ಕಾಂಗ್ರೆಸ್ ತೆಕ್ಕೆಗೆ ಒಂದು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದೆ ಎಂದು ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ಬಗ್ಗೋಲಿ ಗ್ರಾಮ ಪಂಚಾಯಿತಿ ಹಿಡಿತವನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ ಎಂದು ಹೇಳಬಹುದು. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಒಂದು ನೂತನ ಅಧ್ಯಕ್ಷರ ಒಂದು ಪಾಲಿಗೆ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ ಎಂದು ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಬಗ್ಗೋಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಚಂದ್ರಮ್ಮ ಆಯ್ಕೆಯಾಗುವುದರ ಮೂಲಕವಾಗಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ತಮ್ಮ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಅವರಿಗೆ ಶಾಲೆ ಮುಗಿಸಿ ಉತ್ತಮ ಕೆಲಸವನ್ನು ಮಾಡಿ ಎಂದು ಹೇಳುವ ಮೂಲಕ ಶುಭ ಕೋರಿದ್ದಾರೆ. ಕಾಂಗ್ರೆಸ್ ಮುಖಂಡರಾದಂತಹ ಧ್ರುವಕುಮಾರ್, ತಾಳಕಟ್ಟೆ ಲೋಕೇಶ್, ದೋರ್ನಾಳ್ ಪರಮೇಶ್, ಹಾಗೆ ಸ್ಥಳೀಯ ಮುಖಂಡರಾದಂತಹ ಸಿದ್ದೇಗೌಡರು ಹಾಗೂ ಇತರ ಷಡಕ್ಷರಿ ಅವರು ಮುಂತಾದವರು ಸಹ ನೂತನ ಅಧ್ಯಕ್ಷರಾದಂತಹ ಚಂದ್ರಮ್ಮನವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಬಗ್ಗೋಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ಯಾವುದಾವುದೇ ಯೋಚನೆ ಆಗಿರ್ಬೋದು. ಇವತ್ತು ಆಶ್ರಯ ಖಂಡಿತ ನಮಗೆ ಕೊರೋನಾ ಅಂತ ದೊಡ್ಡ ಮಹಾಮಾರಿನ ಎದುರಿಸಿದ್ದು ಯಾವುದು ಅಂತಂದರೆ ಗ್ರಾಮ ಪಂಚಾಯತಿಯಲ್ಲಿದ್ದಂತಹ ಇದು ಏನು ರೆಗ್ಯುಲರ್ ಆಗಿ ನರೇಗಾ ಅಂತ ಏನಿತ್ತು ಆ ವರ್ಕನ್ನು ಮಾಡ್ತಾ ಇತ್ತು, ಅದೊಂದಿಷ್ಟು ಹಣ ಬರ್ತಾ ಇತ್ತು. ಹಾಗಾಗಿ ಅದಕ್ಕೆ ಬಗ್ಗೋಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಿಗೆ ಚಂದ್ರಮ್ಮನವರಿಗೆ ಮಾಜಿ ಅಧ್ಯಕ್ಷರಾದ ಷಡಕ್ಷರಿ ಅವರು, ಹಾಗೆ ಸಿದ್ದೇಗೌಡರು, ಗುರುಮೂರ್ತಿಯವರು, ಹಾಗೆ ಮಂಜುಳಾ ಅವರು, ಇತರ ಸದಸ್ಯರು ಸಹ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಒಟ್ಟಾರೆಯಾಗಿ ಅವರ ಕಿವಿ ಮಾತಿನಪ್ಪ ಅಂತ ಹೇಳಿದ್ದಾರೆ ಅಂದರೆ ಉತ್ತಮವನ್ನು ಕೆಲಸ ಮಾಡಿ ಎಂದು ಹೇಳುವುದರ ಮೂಲಕವಾಗಿ ಹೇಳಿದ್ದಾರೆ. ಒಟ್ಟಾರೆಯಾಗಿ ಬಗ್ಗೋಲಿ ಗ್ರಾಮ ಪಂಚಾಯಿತಿಯ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಒಲಿದು ಬಂದಿದೆ. ರೈತರಿಗೊಂದು ಸಂತಸ ಸುದ್ದಿ ಏನಪ್ಪಾ ಅಂತಂದರೆ, ಅಜ್ಜಂಪುರ ತಾಲೂಕಿನ APMC ಆವರಣದಲ್ಲಿ ತಾವು ಬೆಳೆದಂತಹ ರಾಗಿಯನ್ನು ಬೆಂಬಲ ಬೆಲೆಗೆ ಸರ್ಕಾರ ಪಡೆದುಕೊಳ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಕಟ್ಟು ನಿಯಮಗಳನ್ನು ಪಾಲನೆ ಮಾಡಿದೆ. ಅದರಂತೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ಫುಡ್ ಕಮಿಷನರ್ ಆದಂತಹ ಪಾತ್ರಾಜು ಅವರು ಹಾಗೂ ಚಿಕ್ಕಮಗಳೂರು ಫುಡ್ಡಿನ DD ಆದಂತಹ ಸುಬ್ರಹ್ಮಣ್ಯ ಅವರು ಭೇಟಿ ನೀಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ಚಿತ್ರದಲ್ಲಿ ರೈತರು ಯಾವ ರೀತಿ ರಾಗಿ ತಂದಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ನೋಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೈತರು ಉತ್ತಮ ರಾಗಿಗಳನ್ನು ತೆಗೆದುಕೊಂಡು ಈ ವರ್ಷದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಸಹ ಉತ್ತಮ ವಸ್ತುಗಳನ್ನೇ ನಾವು ಖರೀದಿ ಮಾಡ್ತೇವೆ ಎಂದು ಹೇಳುವುದರ ಮೂಲಕವಾಗಿ ರೈತರಿಗೆ ಒಂದು ಸೂಚನೆ ನೀಡುವ ಮೂಲಕವಾಗಿ ಹಾಗೂ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕವಾಗಿ ರೈತರಿಗೆ ಒಂದು ಉತ್ತೇಜನವನ್ನು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು MSP ಏನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ರಾಗಿ ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಇವತ್ತಿಂದ ರಾಗಿ ಖರೀದಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ರಾಗಿ ಬೆಳೆದಂಥ ರೈತರುಗಳು ನೋಂದಣಿ ಮಾಡ್ಕೊಂಡಿದ್ದಾರೆ. ಆ ನೋಂದಣಿ ಮಾಡ್ಕೊಂಡಿರೋ ಇದ್ರ ಪ್ರಕಾರ ಇವತ್ತಿನ ದಿವಸ ಎಲ್ಲ ಖರೀದಿ ಕೇಂದ್ರಗಳಲ್ಲಿ ಸುಮಾರು ಚಿಕ್ಕಮಗಳೂರಿನಲ್ಲಿ 8 ರಾಗಿ ಖರೀದಿ ಕೇಂದ್ರಗಳಿದ್ದಾವೆ, 4 ಭತ್ತದ ಖರೀದಿ ಕೇಂದ್ರಗಳಿದ್ದಾವೆ. ಈಗಾಗಲೇ 8 ರಾಗಿ ಖರೀದಿ ಕೇಂದ್ರಗಳಲ್ಲಿ ಇವತ್ತು ನಾನು ಬೆಂಗಳೂರಿಂದ ಅಪರ ನಿರ್ದೇಶಕರಾಗಿ ಇಲ್ಲಿ ನೋಡಲ್ ಆಫೀಸರ್ ಆಗಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಬಂದು ಒಂದು ಸಭೆನೂ ಕೂಡ ಮಾಡಿದ್ದೀವಿ, ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ತಗೊಳೋದ್ರ ಬಗ್ಗೆ ಅಂತ ಹೇಳಿ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಾಗಲೇ ಭೇಟಿ ಮಾಡಿ ಈಗಾಗಲೇ ಚಿಕ್ಕಮಗಳೂರು ಮತ್ತು ತರೀಕೆರೆ ಬಿಟ್ಟು ಈಗ ಅಜ್ಜಂಪುರ ಇದು 3ನೇ ರಾಗಿ ಕೇಂದ್ರದಲ್ಲಿ ಮಾಡಿದ್ವಿ. ಇವತ್ತು ಮೊದಲನೇ ದಿವಸ. ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಸ್ವಲ್ಪ ಗೊಂದಲ ಇದೆ ರೈತರಲ್ಲಿ. ಏನು ಅಂದರೆ ಈ ಸಾರಿ ಗನ್ನಿ ಬ್ಯಾಗನ್ನು ಗೋಣಿ ಚೀಲನ ಸರ್ಕಾರನೇ ಪೂರೈಸುತ್ತೆ. ಲಾಸ್ಟ್ ಟೈಮ್ ಏನು ಮಾಡಿದ್ದೋ 1 ಸೀಸನ್ ಗನ್ನಿ ಬ್ಯಾಗನ್ನು ಮಾಡ್ತಿದ್ದೋ, ಈ ಸಲ ಹೊಸ ಗನ್ನಿ ಬ್ಯಾಗನ್ನೇ ಸರ್ಕಾರ ಪೂರೈಸುತ್ತೆ. ರೈತರು ತಂದಂಥ ರಾಗಿಯನ್ನು ಅವರು ಇಲ್ಲಿ ಜರಡಿನಲ್ಲಿ ಮಾಡಿಬಿಟ್ಟು ಅದಾದ ನಂತರ ಅದನ್ನು ತುಂಬಿ ನಮ್ಮ ಚೀಲಗಳಿಗೆ ಹಾಕಿ ತೂಕ ಹಾಕಿಬಿಟ್ಟು ನಾವು ಗೋಡೌನ್ಗೆ ಸಾಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಳೆದ ಸಾರಿ ಏನಾಗ್ತಾ ಇತ್ತು ಅಂದರೆ ಅವ್ರು ತಂದಂಥ ಇದನ್ನು ಹಾಗೆ ತೂಕ ಹಾಕಿ ನಾವು ತಗೊತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಆಮೇಲೆ ಕ್ವಾಲಿಟಿ ನಮ್ಮಲ್ಲಿ ಈಗಾಗಲೇ APMCಯಿಂದ ಗ್ರೇಡರ್ಸ್ಗಳನ್ನ ನೇಮಕ ಮಾಡಿದ್ದೀವಿ. ಆ ಗ್ರೇಡರ್ಸ್ಗಳು ಅವರ ನಾರ್ಮ್ಸ್ಗೆ ತಕ್ಕಂತೆ ಏನು 9 to 12 ಮಾಯಿಶ್ಚರೈಸೇಷನ್ ಬರಬೇಕು. ಮತ್ತು ಯಾಕೆಂದರೆ ನಾಳೆ ಇದು PDSನಲ್ಲಿ ಜನಗಳಿಗೆ ವಿತರಣೆ ಮಾಡಬೇಕಾದಂಥ ಪಡಿತರ ಆಗಿರೋದ್ರಿಂದ, ಧಾನ್ಯ ಆಗಿರೋದ್ರಿಂದ ಇದರ ಕ್ವಾಲಿಟಿ ಕೂಡ ನಾವು ಚೆಕ್ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಆ ಕ್ವಾಲಿಟಿಯನ್ನು ಚೆಕ್ ಮಾಡಿ ಗ್ರೇಡರ್ ಓಕೆ ಅಂದಮೇಲೆ ಅದನ್ನು ನಾವು ರೈತರಿಗೆ ಏನು ಮ್ಯಾಕ್ಸಿಮಮ್ ಇದು ಮಾಡಿದ್ದೀವಿ ಕ್ವಿಂಟಲ್ನ ಅಷ್ಟನ್ನು ನಾವು
ಇವಾಗ ತಗೊಂಡು ಇದಕ್ಕೆ ಸುಮಾರು 3,578 ರೂಪಾಯಿ 3,578 ಒಂದು ಕ್ವಿಂಟಲ್ಗೆ ಈ ಸರಿ ಕೊಡ್ತಾ ಇದ್ದೀವಿ. ಈ ಹಿನ್ನೆಲೆ ರೈತರುಗಳು ಸಹಕರಿಸಬೇಕು, ಮತ್ತು ಮಾಧ್ಯಮ ಮಿತ್ರರು ನಮಗೆ ಸಹಕರಿಸಬೇಕು, ಮತ್ತು ಅಧಿಕಾರಿಗಳು ಕೂಡ ರೈತರುಗಳಿಗೆ ತುಂಬ ಹ್ಯಾರಾಸ್ಮೆಂಟ್ ಮಾಡ್ದಂಗೆ ಅವ್ರುಗಳಿಗೆ ಏನು ಎಷ್ಟು ದಿವಸ ಟೋಕನ್ ಕೊಟ್ಕೊಂಡು ಅವ್ರನ್ನ ಜಾಸ್ತಿ ಇದು ಮಾಡ್ದಂಗೆ ತಾವು ಅವ್ರ ಏನು ರಾಗಿಯನ್ನು ಖರೀದಿಸಬೇಕು ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀನಿ, ತಮ್ಮಗಳ ಸಹಕಾರವನ್ನು ಕೊಡ್ತಾ ಇದ್ದೀನಿ. ಬಟ್ ನಮ್ಮ ಗ್ರೇಡರ್ಸು ಅದನ್ನು ಪರಿಶೀಲನೆ ಮಾಡಿ ಇದು ತಿನ್ನೋದಕ್ಕೆ ಯೋಗ್ಯ ಆಗಿದೆಯಾ, ಯಾಕೆಂದರೆ ಅದು ನಾವು ಇನ್ನೂ ಒಂದು 5-6 ತಿಂಗಳು ನಾವು ಪ್ರೊಕ್ಯೂರ್ ಕೂಡ ಮಾಡಬೇಕು. ಅದಾದ ನಂತರ PDS ಅಲ್ಲಿ ಜನಗಳಿಗೆ ವಿತರಣೆ ಮಾಡಬೇಕಾಗಿರೋದ್ರಿಂದ ಮಾಯಿಶ್ಚರೈಸೇಷನ್ ಚೆಕ್ ಮಾಡಬೇಕು. ಅದಕ್ಕೆ ಅದು ಅಷ್ಟು ದಿವಸ ಡ್ಯೂರಬಿಲಿಟಿ ಇದೆಯಾ ಅಂತ ಚೆಕ್ ಮಾಡಿ ಅದರ ಗ್ರೇಡಿಂಗ್ ಅವ್ರು ಕೊಟ್ಟ ಮೇಲೆ ಅವರು ಓಕೆ ಕೊಡ್ತಾರೆ. ಯಾಕೆಂದರೆ ಅವ್ರು ಪರಿಶೀಲನೆ ಮಾಡ್ತಾರೆ, ಇದು 5-6 ತಿಂಗಳು ಅದಿದ್ದು ಜನ ತಿನ್ಬೋದಾ, ಅಥವಾ ಜನ ತಿನ್ನುವಂಥ ಸಂದರ್ಭದಲ್ಲಿ ನೀವೇ ನಾಳೆ ದಿವಸ ಮಾಧ್ಯಮ ಮಿತ್ರರು ನೀವೇ ಕೇಳ್ತೀರಾ ಇಂಥದ್ದನ್ನ ನಾವೀಗ ಸಪ್ಲೈ ಮಾಡಿದ್ದೀರಾ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಗ್ರೇಡರ್ಸು ಅವರ ನಾರ್ಮ್ಸ್ಗೆ ಬಂದು ಓಕೆ ಅಂದಮೇಲೆ ಅದನ್ನು ಪರಿಗಣನೆ ಮಾಡ್ತೀವಿ. ತಪ್ಪಾಗಿದ್ರು ಕೂಡ ಅದು ತುಂಬ ಚೆನ್ನಾಗಿದ್ದು ಅದು ತುಂಬ ಪುಡಿ ಆಗದಲೇ ಇದಾಗದಲೇ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ, ಬೆಳೆದಿರೋಂಥವ್ರು ಎಲ್ಲರಿಗೂ ಗೊತ್ತಾಗುತ್ತೆ. ಆ ಥರ ಇದ್ದಂಥದ್ದು ನಮ್ಮ ಗ್ರೇಡರ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಅವರ ನಾರ್ಮ್ಸ್ಗೆ ಬಿಯಾಂಡ್ ನಾರ್ಮ್ಸ್ ಹೋದ್ರೆ, ಯಾಕೆಂದ್ರೆ ಯಾರು ರೈತರುಗಳು ಬೆಳೆದಿರೋದು ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ನಾವು ಯೂಸ್ ಮಾಡ್ತಾ ಇರ್ತೀವಿ, ರೈತ ಯೂಸ್ ಮಾಡ್ತಾರೆ. ಬಟ್ 35 ರೂಪಾಯಿ 78 ಪೈಸಾ ನಾವು ಕೊಡ್ತೀವಿ, 3,578 ಕೊಡ್ತಾ ಇದ್ದೀವಿ. ಒಳ್ಳೆ ಬೆಲೆನೇ ಕೊಡ್ತಾ ಇದೆ ಸರ್ಕಾರ. ಸೊ ಈ ಹಿನ್ನೆಲೆಯಲ್ಲಿ ನಾವು ಉತ್ತಮವಾದದ್ದು ಇದನ್ನೇ ನಾವು ಬಳಸೋದಲ್ಲ, ಜನರಿಗೆ ಪುನಃ ರೀಸೈಕ್ಲಿಂಗ್ ಇದನ್ನು ತಗೊಂಡೋಗಿ ನಾವು ಶೇಖರಣೆ ಮಾಡಿ ಜನರಿಗೆ ಕೊಡುವಂಥ ಧಾನ್ಯ ಆಗಿರೋದ್ರಿಂದ ಅದರ ಕ್ವಾಲಿಟಿನ ಒಂದ್ಸರಿ ಚೆಕ್ ಮಾಡ್ತೀವಿ. ಕ್ವಾಲಿಟಿನಲ್ಲಿ ಆಯಿತು ಇರುತ್ತೆ ಅನ್ನೋದಾದ್ರು ಓಕೆ, ಇರೋದೇ ಇಲ್ಲ ಅದು ಆಗದೇ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗುತ್ತೆ, ಅಂಥ ಧಾನ್ಯವನ್ನು ಪರಿಗಣನೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಗ್ರೇಡರ್ಸ್ ಯಾವುದನ್ನ ಅವ್ರ ನಾರ್ಮ್ಸ್ ಅವ್ರಿಗೂ ಇದೆ, ಯಾಕೆಂದ್ರೆ ಅವರು ಅದರಲ್ಲಿ ಪರಿಣಿತಿನೂ ಕೂಡ ಮಾಡಿದ್ದಾರೆ, ಟ್ರೈನಿಂಗ್ ಕೂಡ ತಗೊಂಡಿದ್ದಾರೆ FCI ಕಡೆಯಿಂದ, ಯಾವ್ಯಾವ ರೀತಿ ಇರಬೇಕು, ಏನೇನು ಮಾಡಬೇಕು ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ಆ ಅಂಶಗಳನ್ನ ಪರಿಗಣನೆ ಮಾಡಿ ನಾವು ತಗೊಂಡಿದ್ದೀವಿ. ನೀವು ನಾಳೆ ದಿವಸ ನಿಮ್ಮ ಚೀಲ ಹಾಕೊಂಡ್ರೆ ಅದು ಹೋಗ್ತಾ ಇದೆ ಅಂದ್ರೆ ಅದು ಈ ಮಾಲು ಅಂತ ಬರ್ತಾ ನಮ್ಮ PDS ತಗೊಂಡಿರೋದು. ಒಂದು ರೈತರ ಬೆಂಬಲ ಬೆಲೆ ರಾಗಿ ಕೇಂದ್ರದಲ್ಲಿ ಒಂದು TDS ಅಂದರೆ ರೈತರ ತಂದಂಥ ಬೆಳೆಯ ತೇವಾಂಶವನ್ನು ಯಾವ ರೀತಿ ತೋರಿಸ್ತೀವಿ ಎಂಬುದನ್ನು ಚಿತ್ರದಲ್ಲಿ ಕಾಣ್ತಿದ್ದೇವೆ. ಈ ತೇವಾಂಶದಲ್ಲಿ ಸುಮಾರು 86, 87, 88 ಬಂದರೆ ಉತ್ತಮ ರಾಗಿ ಎಂದು ಹೇಳಬಹುದಾಗಿದೆ. ಒಟ್ಟಾರೆಯಾಗಿ ನಾವು TDSನ್ನು ತೇವಾಂಶ ಇರದೇ ಇರುವಂಥ ರಾಗಿಗಳನ್ನು ನಾವು ತೆಗೆದುಕೊಂಡ್ರೆ ಉತ್ತಮವಾಗಿ ಬೆಂಬಲ ಸಿಗುತ್ತದೆ. ಹಾಗೆಯೇ ಕಪ್ಪಾದ ಮಳೆಗೆ ನೆಂದು ಕಪ್ಪಾದಂಥ ರಾಗಿಗಳನ್ನು ತೆಗೆದುಕೊಳ್ತೇವೆ, ಅದರಲ್ಲಿ ತೇವಾಂಶ ಕಡಿಮೆ ಇರಬೇಕು. ಹಾಗೆ ಒಂದು ರಾಗಿ ಅದು ಹಿಟ್ಟಾಗಬಾರ್ದು ಅಂತ ಸಂದರ್ಭದಲ್ಲಿ ಅಂಥವನ್ನು ನಾವು ರಫೀಸ್ ಮಾಡ್ತೀವಿ ಅಂತ ಅಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಏಕೆಂದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ರೈತರಿಗೆ ಒಂದು ಮಾಹಿತಿಯನ್ನು ಮಾಡ್ತಿದ್ದೇವೆ. ಸಂಪೂರ್ಣವಾಗಿ ಅಜ್ಜಂಪುರ ಒಂದು ಕೇಂದ್ರದಲ್ಲಿ 50 kg 300 ಗ್ರಾಮ್ ಒಂದು ಚೀಲವನ್ನು ತುಂಬ್ತಾರ ಚಿತ್ರದಲ್ಲಿ ಹಾಗೆ ಈ ಒಂದು ಸಂದರ್ಭದಲ್ಲಿ ರಾಗಿ ತರಬೇಕಾದ್ರೆ ಪ್ರತಿಯೊಬ್ಬ ರೈತರು ಸಹ NRTV ಒಂದು ರೈತರಲ್ಲಿ ಮನವಿ ಏನಪ್ಪ ಅಂತಂದರೆ, ರಾಗಿ ಕೇಂದ್ರಕ್ಕೆ ತರುವಂಥ ಸಂದರ್ಭದಲ್ಲಿ ನೀವು ಉತ್ತಮವಾಗಿ ಅದನ್ನು ಎಲ್ಲ ರೀತಿಯನ್ನು ಸ್ವಚ್ಛ ಮಾಡಿಕೊಂಡು ರಾಗಿನ ತೆಗೆದುಕೊಂಡ್ಬರಬೇಕು. ಹಾಗೆ ದಲ್ಲಾಳಿಗಳಿಗೆ ಕಿವಿ ಕೊಡಬೇಡಿ. ಹಾಗೂ ಇಂದಿನ ಅಂದರೆ ತುಂಬ ಹಳೆಯ ರಾಗಿಗಳನ್ನು ಸಹ ಯಾರೂ ತರಬೇಡಿ. ಏಕೆಂತಂದರೆ ಇದೇ ರೈತರ ರಾಗಿಯನ್ನು ನಮಗೆ ಪಡಿತರ ಇಲಾಖೆ ಆಹಾರದ ಮೂಲಕವಾಗಿ ಮತ್ತೆ ನಮಗೆ ಪುನಃ ಕೊಡ್ತಾ ಉಪಯೋಗಿಸೋಕ್ಕೆ ಅನುಕೂಲ ಆಗ್ತದೆ. ಹಾಗೆ ಅದರಿಂದ ಇನ್ನೊಮ್ಮೆ ಮನವಿ ಅಂತಂದರೆ ಉತ್ತಮವಾದ ರಾಗಿಯನ್ನು ತೆಗೆದುಕೊಂಡ್ಬನ್ನಿ, ಹಾಗೆ ಉತ್ತಮವಾದ ಬೆಂಬಲವನ್ನು ಪಡೆಯಿರಿ.